ಪೈಲ್ವಾನ್ಗಳು ಬಂದ್ರು ಗುದ್ದಕ್ಕಾಗಲ್ಲ, ಕಳ್ಳರುಗಳು ನಗಿಯಕ್ಕಾಗಲ್ಲ. 6 ಫೀಟ್ ಹೈಟ್ ಇದೆ, ಯಾವ್ದ್ರ ಕಡೆಗಿಂದ ಇದು ಎತ್ತಕ್ಕಾಗಲ್ಲ. ಆ ಸೈಡ್ ನೀವು ಸೆಕ್ಯೂರಿಟಿ ಇಡೋದು ಒಂದೇ, ನಮ್ಮ ಕಾಂಪೌಂಡ್ ಹಾಕ್ಸ್ಕೊಳೋದು ಒಂದೇ ಸರ್. LMM ಜೆಲ್ಲಿ ಯೂಸ್ ಮಾಡ್ತೀರಿ, M-Sand ಯೂಸ್ ಮಾಡ್ತೀರಿ. ಮೇನ್ ಸಿಮೆಂಟ್ ಪ್ರಾಡಕ್ಟ್ಸ್ ಅಂದ್ರೆ ಕ್ಯೂರಿಂಗು ಸರ್. ಇವತ್ತು ಕಾಂಕ್ರೀಟ್ ಹಾಕಿದ್ರೆ 24 ಅವರ್ಸ್ ಬಿಟ್ಟೆ ನಾನು ಸ್ಲ್ಯಾಬ್ ಹಾಕ್ಬೇಕಾಗಿರೋದು ಸರ್. ಕಾಂಪೌಂಡು ಮಾಡ್ತೀರಿ, ರೂಮ್ಸು ಮಾಡ್ತೀರಿ. ನೀವು ನೋಡ್ಬೋದು ಹೆಂಗೆ ರೂಮ್ಸ್ ಮಾಡಿದ್ದೀರಿ ಅಂತ. ಇದು ಬಂದು ನಮ್ಮ ಲೇಬರ್ಸ್ ರೂಮ್ಸ್. ನಾವು ಸರ್ ಕನ್ನಡದೊಂದು ಫ್ಯಾಕ್ಟ್ರಿ ಮಾಡಿದ್ದೀವಿ. ಬನ್ನಿ ಸರ್, ಕನ್ನಡದವ್ರಿಗೆ ಬನ್ನಿ ಸರ್, ಆಫರ್ ಕೊಡ್ತೀನಿ ಬನ್ನಿ ಸರ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿನೇಶ್ ಕುಮಾರ್ ಅಂತ. ನಮ್ಮದು ಪುನರ್ ಪ್ರಿಕಾಸ್ಟ್ ಕಾಂಪೌಂಡ್ ವಾಲು ಸುಮಾರು 5 ವರ್ಷಗಳಿಂದ ನಾನು ಮಾಡ್ಕೊಂಬರ್ತಾ ಇದ್ದೀರಿ. ನಮ್ಮ ಹತ್ರ ರೆಡಿಮೇಡ್ ಕಾಂಪೌಂಡ್ ವಾಲ್ ಸಿಗುತ್ತೆ. ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಿ, ಯಾವ ಥರ ಸ್ಲ್ಯಾಬ್ ಸಿಗುತ್ತೆ ಅಂತ ನೋಡೋಣ ಬನ್ನಿ ಸರ್. ನಿಮ್ಮ ಜಮೀನಲ್ಲಿ ಏನಾರ ಕಳ್ತನ ಆಗ್ತಿದೆಯಾ? ಹೊಲ ಗದ್ದೆಗಳಲ್ಲಿ ಪ್ರಾಣಿಗಳ ನುಗ್ಗಿ ಏನೋ ಬೆಳೆಗಳು ನಾಶ ಮಾಡ್ತಿದ್ದಾರಾ? ಟೆನ್ಷನ್ನೇ ಬಿಟ್ಟಾಕಿ ಸರ್. ಬನ್ನಿ ನಮ್ಮ ರೆಡಿಮೇಡ್ ಕಾಂಪೌಂಡ್ ವಾಲ್ ಫ್ಯಾಕ್ಟ್ರಿಗೆ, ಪುನರ್ವಾಸ್ಗೆ. ನೋಡಿ ಹೆಂಗಿದೆ, ಯಾರು ಏನು ಮಾಡೋಕ್ಕಾಗಲ್ಲ. ಫಾರಿನಲ್ಲಿರಿ ಜಮೀನು ಒಂದು ಕಾಂಪೌಂಡ್ ಅಂತ ಹಾಕ್ಬಿಟ್ರೆ ಅದು ಫಿಕ್ಸ್ಡು, ನಿಮ್ಮದೇ ಜಮೀನು ಅಂತ ಫಿಕ್ಸ್ಡ್ ಆಗ್ಬಿಡುತ್ತೆ. ಈ ಪರ್ಪಸ್ಸೇ ನಾವು ಕಾಂಪೌಂಡು ಸರ್. ಇವು ನೋಡ್ಬೋದು, ನಾವೇ ಇನ್ಸ್ಟಾಲೇಷನ್ ಮಾಡ್ತಾ ಇರೋದು. ಇದು 8 ಫೀಟ್ ಪಿಲ್ಲರ್, ಇದು ಎಬೋ 6 ಫೀಟ್ ಸ್ಲ್ಯಾಬ್ ಹಾಕ್ತೀರಿ. 2 ಫೀಟ್ ಭೂಮಿಯಲ್ಲಿ ಹೆಂಗೆ ಡಿಗ್ 1 ಫೀಟ್ ಡಿಗ್ ಮಾಡಿಬಿಟ್ಟು M-Sand ಜಲ್ಲಿ ಹಾಕ್ಬಿಟ್ಟು ಕಾಂಕ್ರೀಟ್ ಹಾಕ್ತೀನಿ. ಇವತ್ತು ಕಾಂಕ್ರೀಟ್ ಹಾಕಿದ್ರೆ 24 ಅವರ್ಸ್ ಬಿಟ್ಟೆ ನಾನು ಸ್ಲ್ಯಾಬ್ ಹಾಕಬೇಕಾಗಿರೋದು. ಅವಾಗೇ ಸೆಟ್ ಆಗೋದು, ಇಲ್ಲಾಂದರೆ ಶೇಕ್ ಆಗುತ್ತೆ. ಇವ ಇಮಿಡಿಯೇಟಾಗಿ ನಾವು ಕಾಂಕ್ರೀಟ್ ಹಾಕಿ ಆ ದಿವಸನೇ ಸ್ಲ್ಯಾಬ್ ಹಾಕ್ಬಿಟ್ರೆ ಶೇಕ್ ಆಗುತ್ತೆ. ಇದು ಕಾಂಕ್ರೀಟ್ ಹಾಕಿ ಸೆಟ್ಟಾಗ 24 ಅವರ್ಸ್ ಸೆಟ್ಟಾಗಿ ಆದಮೇಲೆ ಸ್ಲ್ಯಾಬ್ ಹಾಕಿದ್ರೆ ಫುಲ್ ಸ್ಟ್ರೆಂತ್ ಇರುತ್ತೆ. ನೋಡ್ಬೋದು, ಒಂದೇ ಲೈನ್ ಪ್ರೊಜೆಕ್ಷನ್ ಆಗಿರುತ್ತೆ. ಲೈನ್ ಡೋರಿ ಕಟ್ಕೊಂಡಿರ್ತೀವಿ ನಾವು. ನೋಡಿ, ಇದು ದಾರ ಇದೆಯಲ್ಲ, ಈ ದಾರ ಕಟ್ಕೊಂಡಿರ್ತೀರಿ. ಒಂದೇ ಲೈನು, ಫುಲ್ ಸ್ಟ್ರೈಟ್ ಲೈನ್ ಬರುತ್ತೆ. ನೀವು ಎಲ್ಲೇ ಏನೋ ಒಂದು ಚೂರು ಮಿಸ್ಟೇಕ್ ಆಗಲ್ಲ ನಮ್ಮ ಕಡೆಯಿಂದ. ಈಗ ರೆಡಿಮೇಡ್ ವಾಲ್ ಕಾಂಪೌಂಡ್ ಅಂದ್ರೆ ಬರೀ ವಾಲ್ ಕಾಂಪೌಂಡ್ ಹಾಕೋದೇನಾ, ಇಲ್ಲಾಂದ್ರೆ ರೂಮ್ ಗಿಮ್ ಏನಾರು ಮಾಡ್ಕೊಡ್ತೀರಾ ಸರ್? ಕಾಂಪೌಂಡು ಮಾಡ್ತೀರಿ, ರೂಮ್ಸು ಮಾಡ್ತೀರಿ. ನೀವು ನೋಡ್ಬೋದು ಹೆಂಗೆ ರೂಮ್ಸ್ ಮಾಡಿದ್ದೀರಿ ಅಂತ. ಇದು ಬಂದು ನಮ್ಮ ಲೇಬರ್ಸ್ ರೂಮ್ಸು. ಲೇಬರ್ಸ್ಗೆ ಸ್ಟೇ ಆಗೋಕ್ಕೆ ನಾವು ರೂಮ್ಸ್ ಮಾಡ್ಕೊಂಡಿರೋದು. ಲೇಬರ್ಸ್ ರೂಮ್ಸ್ ಮಾಡಿಕೊಡ್ತೀರಿ. ಫಾರ್ಮ್ ಹೌಸ್ಗೆ ಅಲ್ಲಿ ಒಂದು ಸೆಟಪ್ ಮಾಡ್ಕೊಂಡು ಕೊಡ್ತೀರಿ. ಪ್ರತಿಯೊಂದು ಮಾಡ್ತೀನಿ. ನೀವು ಎಲ್ಲೇ ಇರಿ, ಏನೇ ಮಾಡಿ, ಜಸ್ಟ್ ಒಂದು ಫೋನ್ ಮಾಡಿ ನನ್ನ ನಂಬರ್ಗೆ. ನಿಮ್ಮ ಕಾಂಪೌಂಡ್ ಹಾಕ್ಬೇಕಾ, ಕಾಂಪೌಂಡ್ ಹಾಕ್ತೀರಿ. ರೂಮ್ಸ್ ಬೇಕಾ, ರೂಮ್ಸ್ ಕಟ್ಕೊಂಡು ಕೊಡ್ತೀರಿ. ಮೇಯ್ನ್ ನಮ್ಮದು ಪುನರ್ ಪ್ರಿಕಾಸ್ಟ್ ಕಾಂಪೌಂಡ್ ವಾಲ್ ಅಂತ ಬಂದರೆ ಮೇಯ್ನ್ ಕ್ವಾಲಿಟಿ, ಮೇಯ್ನ್ ಏಮ್ ಬಂದು ಕ್ವಾಲಿಟಿ. ವಾಲ್ ಕಾಂಪೌಂಡಲ್ಲಿ 2 ಟೈಪ್ಸು ಸರ್. 2 ಟೈಪ್ಸಲ್ಲಿ, ಒಂದು ಪ್ರಿಕ್ಯಾಸ್ಟು, ಒಂದು ಪ್ರಿಸ್ಟ್ರೆಸ್ಸು. ಪ್ರಿಕ್ಯಾಸ್ಟ್ ಹೆಂಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಿ ಅಂದರೆ, ಫೈಬರ್ ಮೋಲ್ಡ್ಸು. ಈ ಫೈಬರ್ ಮೋಲ್ಡ್ಸ್ ಇದೆಯಲ್ಲ, ಈ ಫೈಬರ್ ಮೋಲ್ಡ್ಸಲ್ಲಿ M-Sand ಡಸ್ಟ್ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ವೈಬ್ರೇಟ್ ಮಾಡಿಬಿಟ್ಟು ಒಂದು ದಿವಸ ಇಲ್ಲಿ ಬಿಟ್ಬಿಟ್ಟು, ಒಂದು ದಿವಸ ಆದಮೇಲೆ ತೆಗೆದುಬಿಟ್ಟು ಸ್ಟೋರ್ ಮಾಡಿಬಿಟ್ಟು ಮಿನಿಮಮ್ 12 ಡೇಸ್ ಕ್ಯೂರಿಂಗ್ ಮಾಡಬೇಕು. ಇದನ್ನು ಪ್ರಿಕ್ಯಾಸ್ಟ್ ಅಂತಾರೆ. ನಮ್ಮ ಹತ್ರ ಒಂದು 5-6 ಡಿಸೈನ್ಸ್ ಇದೆ. ಇದನ್ನು ಪ್ರಿಕ್ಯಾಸ್ಟ್ ಅಂತಾರೆ. ಮಿಷಿನ್ ಮೇಡ್ ಬಂದು ಪ್ರಿಸ್ಟ್ರೆಸ್ ಅಂತಾರೆ. ಅದನ್ನು ನೋಡೋಣ ಬನ್ನಿ ಸರ್. ನೋಡಿ, ಇದು ಬಂದು 3mm ಆ್ಯಂಟಿ ರಸ್ಟ್ ಕಂಬಿಗಳು. ನಮ್ಮ ಒಂದು ಪಿಲ್ಲರ್ಗೆ ಏನಿಲ್ಲ ಅಂದರೂ 7 ಕಂಬಿ ಹಾಕಬೇಕು ಸರ್. ಒಂದು ಸ್ಲ್ಯಾಬ್ಗೆ ಬಂದು 4 ಕಂಬಿ ಹಾಕ್ತೀರಿ ನಾವು. 4 ಕಂಬಿ ಹಾಕ್ಬಿಟ್ಟು, ಇದು ಸೇಮ್ ಥಿಂಗ್ ಇಲ್ಲಿಂದ ಅಲ್ಲಿವರೆಗೂ ಫುಲ್ ಟೆನ್ಸಲ್ ಆಗಿರುತ್ತೆ ಲಾಸ್ಟ್ವರೆಗೂ. ಇದ್ರ ಮೇಲೆ ವೈಬ್ರೇಟ್ ಮಿಷಿನ್ ಟೇಬಲ್ ಹಾಕ್ಬಿಟ್ಟು ವೈಬ್ರೇಟ್ ಆಗುತ್ತೆ. ನೋಡಿ, ಮೇನ್ ಮಿಷಿನ್ ಮೇಡ್ ಅಂದರೆ ಮೆಟೀರಿಯಲ್ಸ್, ಯಾವ ಮೆಟೀರಿಯಲ್ಸ್ ಯೂಸ್ ಮಾಡ್ತೀರಿ, ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀರಿ ಅಂತ ಬರುತ್ತೆ. LMM ಜೆಲ್ಲಿ ಯೂಸ್ ಮಾಡ್ತೀರಿ, M-Sand ಯೂಸ್ ಮಾಡ್ತೀರಿ. ಈ ಮಿಕ್ಸರ್ ಮಿಷಿನಲ್ಲಿ 53 ಗ್ರೇಡ್ ಇದು ಸಿಮೆಂಟ್ ಯೂಸ್ ಮಾಡಿ ಫುಲ್ಲು ಮಿಷಿನಲ್ಲಿ ಕಾಂಕ್ರೀಟ್ ಮಿಕ್ಸ್ ಆಗಿ ನೆಕ್ಸ್ಟ್ ತಿರ್ಗಾ ಅಲ್ಲಿ ಮಿಷಿನ್ ಆಗಿರುತ್ತಲ್ಲ ಸ್ಲ್ಯಾಬ್ಗಳಿಗೆ, ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ತೀರಿ. ಇವತ್ತು ಇನ್ಸ್ಟಾಲ್ ಮಾಡಿದ್ರೆ ನಾಳೆ ನಾವು 1 ಡೇ ಬಿಟ್ಬಿಟ್ಟು ತೆಗಿತೀರಿ. ಮೇನ್ ಸಿಮೆಂಟ್ ಪ್ರಾಡಕ್ಟ್ಸಲ್ಲಿ ಸರ್ ಕ್ಯೂರಿಂಗು ಸರ್. ಕ್ಯೂರಿಂಗ್ ಹೆಂಗೆ ಮಾಡಬೇಕಂದ್ರೆ, ಮಿನಿಮಮ್ ಏನಿಲ್ಲ ಅಂದರೆ 1 ಡೇಗೆ 4 to 5 ಡೇಸ್ ಕ್ಯೂರಿಂಗ್ ಮಾಡಬೇಕು. ಈ ಲೇಬರ್ ಬಂದು ಬರೀ ಕ್ಯೂರಿಂಗ್ ಮಾಡೋಕ್ಕಂತಲೇ ನಾವು ಕೆಲಸಕ್ಕೆ ಇಟ್ಕೊಂಡಿದ್ದೀರಿ. ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಆದರೆ ಮಿನಿಮಮ್ 12 to 15 ಡೇಸ್ ಕ್ಯೂರಿಂಗ್ ಮಾಡಬೇಕು. ನೋಡಿ, ಹಿಂಗೆ ಇಲ್ಲಿ ನೀರು ಬಿಟ್ಟರೆ ಇಲ್ಲಿ ಬರಬೇಕು. ಅದೇ ಮೇನ್ ಸಿಮೆಂಟ್ ಪ್ರಾಡಕ್ಟ್ಸ್ ಅಂದರೆ ಕ್ಯೂರಿಂಗು ಸರ್. ಮಿನಿಮಮ್ 4 to 5 ಟೈಮ್ಸ್ ಕ್ಯೂರಿಂಗ್ ಮಾಡಬೇಕು 1 ಡೇಲಿ. 15 ಡೇಸ್ ಆದಮೇಲೆ ನಾವು ಇನ್ಸ್ಟಾಲ್ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಸರ್. ಇದು ಬಂದು ವೇವ್ ಡಿಸೈನು. ವೇವ್ ಅಂತಾರೆ, ಹ್ಯಾಟ್ಸು ಅಂತಾರೆ. ಇವಾಗ 6 ಫೀಟ್ ಹೈಟ್ ಕಾಂಪೌಂಡ್ ಬೇಕಂದರೆ 5 ಫೀಟ್ ಪ್ಲೇನ್ ಹಾಕ್ತೀರಿ, ಇದೊಂದು ಹಾಕ್ತೀರಿ. ಬೇಕಂದರೆ ಹಾಕ್ತೀರಿ, ಇಲ್ಲ ಬೇಡ ಅಂದರೆ ಬೇಡ. ನೋಡಿ, ಇದು ಹಾಕೋದ್ರಿಂದ ಲುಕ್ಕು ಚೆನ್ನಾಗಿರುತ್ತೆ ಅಂತ ನಾವು ಇದು ಡಿಸೈನ್ ಒಂದು ಮಾಡ್ಕೊಂಡಿದ್ದೀವಿ ಸರ್. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಮ್ಮದೇ ಇರುತ್ತೆ. ನೀವು ನೋಡ್ಬೋದು, ಲೋಡಾಗಿ ನಿಂತಿದೆ ಆಲ್ರೆಡಿ ಗಾಡಿ. ನಮ್ಮದೇ 2-3 ಗಾಡಿಗಳಿದೆ, 2-3 ಟ್ಯಾಕ್ಟರ್ಸ್ ಇದೆ ನಮ್ಮದೇ. ಒಂದು ನೀವು ನೋಡ್ಬೋದು, ಟ್ಯಾಂಕರ್ಸು, 2-3 ಟ್ಯಾಕ್ಟರ್ಸು, ಈಚರ್ ಗಾಡಿ ಇದೆ ನಮ್ಮದೇ. ಒಂದು ಸೈಟ್ಗೆ ಹೋಗಿದೆ ಸರ್. ನಮ್ಮದು ಮೇಯ್ನ್ಲಿ ಬಂದು ನಾವು ಲೊಕೇಟ್ ಆಗಿರೋದು ಬೆಂಗಳೂರು ನಾರ್ತು. ನಮಗೆ ಇಲ್ಲಿಗೆ ಯಲಹಂಕ ಬಂದು 10 ಕಿಲೋಮೀಟರ್ಸು, ದೇವನಹಳ್ಳಿಗೆ ಬಂದು 25 ಕಿಲೋಮೀಟರ್ಸು, ನೆಲಮಂಗಲ ಬಂದು 16 ಕಿಲೋಮೀಟರ್ಸು, ಮಲ್ಲೇಶ್ವರಂ ಬಂದು 16 ಕಿಲೋಮೀಟರ್ಸು. ಎಲ್ಲ ಬೇಕಾ ಸಪ್ಲೈ ಮಾಡ್ತೀರಿ ಸರ್. ಮೇನ್ ಏನಂದರೆ ಜಸ್ಟ್ ಒಂದು ಫೋನ್ ಮಾಡಿ ಸಾಕು. ಮೇನ್ ಪುನರ್ ಪ್ರಿಕಾಸ್ಟ್ ಏಮ್ ಬಂದು ಕ್ವಾಲಿಟಿ. ಜಸ್ಟ್ ಒಂದು ಫೋನ್ ಮಾಡಿ ಸಾಕು, ಎಲ್ಲ ಬೇಕಾ ಸಪ್ಲೈ ಮಾಡ್ತೀರಿ. ಇಡೀ ಕರ್ನಾಟಕದ ಸಪ್ಲೈ ಮಾಡ್ತೀರಿ ಸರ್. ಈಗ ಹಲವಾರು ಕಡೆ ರೆಡಿಮೇಡ್ ವಾಲ್ ಕಾಂಪೌಂಡ್ಗಳನ್ನು ಮಾರಾಟ ಮಾಡ್ತಾರೆ. ಜನ ಬಂದು ನಿಮ್ಮ ಹತ್ರ ಏನಕ್ಕೆ ತೊಗೊಬೇಕು ಸರ್? ಸರ್, ಪುನರ್ ಪ್ರಿಕಾಸ್ಟ್ ಕಾಂಪೌಂಡ್ ವಾಲ್ ಫ್ಯಾಕ್ಟ್ರಿ ಮೇನ್ ಏಮ್ ಅಂದರೆ ಕ್ವಾಲಿಟಿ ಸರ್. ಕ್ವಾಲಿಟಿ ನೋಡ್ಬೋದು ನೀವು ಹೆಂಗೆ ಪರ್ಫೆಕ್ಟಾಗಿ ಮಾಡಿದ್ದೀರಾ ಅಂತ. ನೀವು ಬೇರೆ ಫ್ಯಾಕ್ಟ್ರಿ ಅವ್ರು ಹೇಳ್ತಾರೆ ಸರ್, ಇವತ್ತು ಒಂದು ಸೈಟ್ಗೆ ಒಂದೇ ದಿವಸದಲ್ಲಿ ಹಾಕ್ಬಿಟ್ಟು ಹೋಗ್ಬಿಡಿ ಅಂತ. ಬೇರೆ ಫ್ಯಾಕ್ಟ್ರಿ ಮಾಡ್ತಾರೆ, ಆದರೆ ನಾವು ಆ ಥರ ಮಾಡಲ್ಲ. ಪ್ರೊಸೀಜರ್ ಪ್ರಕಾರನೇ ಮಾಡೋದು. ಟೈಮ್ ಸೆನ್ಸು ಸರ್. 106 ವರ್ಷ ಬರಬೇಕು ಸರ್ ಇದು ಬಾಳಿಕೆ. ನಾವು ದುಡ್ಡಿಗೆ ಯಾವತ್ತೂ ಮೋಸ ಮಾಡಲ್ಲ. ಕ್ವಾಲಿಟಿ, ಮೇನ್ ಕ್ವಾಲಿಟಿನೇ ನಮ್ಮದು ಕಂಪ್ನಿ ಏಮು. ನೀವು ನೋಡ್ಬೋದು, ಎಲ್ಲೇ ಯಾವುದೇ ಫ್ಯಾಕ್ಟ್ರಿಗೆ ಹೋದ್ರೂ ಎಲ್ಲರೂ ಹಿಂದಿಯವ್ರು ಇರ್ತಾರೆ.
ನೀವು ಎಲ್ಲರೂ ಗುಜರಾತಿಂದ ಬಂದು ಮಾಡಿರ್ತಾರೆ. ನಮ್ಮ ಕನ್ನಡದವ್ರು ಎಲ್ಲೂ ಯಾವ ಫ್ಯಾಕ್ಟ್ರಿಯಲ್ಲೂ ಇಲ್ಲ ಸರ್. ನಾವು ಸರ್ ಕನ್ನಡದವ್ನು ಫ್ಯಾಕ್ಟ್ರಿ ಮಾಡಿದ್ದೀನಿ, ಬನ್ನಿ ಸರ್. ಕನ್ನಡದವ್ರಿಗೆ ಬನ್ನಿ ಸರ್, ಆಫರ್ ಕೊಡ್ತೀನಿ ಬನ್ನಿ ಸರ್. ನೀವು ಎಲ್ಲೇ ಒಂದು ನಿಂತ್ಕೊಂಡು ಫೋನ್ ಮಾಡೋದಲ್ಲ, ಬಂದು ಫ್ಯಾಕ್ಟ್ರಿಲಿ ವಿಸಿಟ್ ಮಾಡಿ ಸೈಟಲ್ಲಿ ನೋಡಿ ಸರ್. ಸೈಟಲ್ಲಿ ಹೆಂಗೆ ಇನ್ಸ್ಟಾಲ್ ಮಾಡಿರ್ತೀರಿ ಬನ್ನಿ, ಒಂದು ಸೈಟಲ್ಲಿ ಇನ್ಸ್ಟಾಲ್ ಮಾಡಿರೋದು ನೋಡಿಸ್ತೀನಿ, ಫ್ಯಾಕ್ಟ್ರಿ ಕ್ವಾಲಿಟಿ ನೋಡಿಸ್ತೀನಿ, ಪ್ರತಿಯೊಂದು ನೋಡ್ಬಿಟ್ಟು ಆದಮೇಲೆ ಆರ್ಡರ್ ಕೊಡಿ ಸರ್. ಎಲ್ಲ ತೋರಿಸ್ಕೊಟ್ರೆ ಈಗ ಇದ್ರದ್ದು ಲೈಫ್ ಮತ್ತು ವ್ಯಾರಂಟಿ ಎಲ್ಲ ಹೇಗೆ ಸರ್ ಇದು? ಸರ್ 25 ಇಯರ್ಸ್ ವ್ಯಾರಂಟಿ ಬರುತ್ತೆ ಸರ್. ನಮ್ಮ ಕಡೆಯಿಂದ 25 ಇಯರ್ಸ್ ವ್ಯಾರಂಟಿ ಕೊಡ್ತೀರಿ. ಏನೇ ಪ್ರಾಬ್ಲಮ್ ಆಗಿದ್ರು ನಮ್ಮ ಕಡೆಯಿಂದ ಇರುತ್ತೆ. ನೀವು JCPL ಟಚ್ ಮಾಡಿಬಿಟ್ಟು ವ್ಯಾರಂಟಿ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ. ಯಾವುದೇ ಏನು ಪ್ರಾಬ್ಲಮ್ ಆಗದಿರೋ ಇದ್ದಂಗೆ ನಾವು ವ್ಯಾರಂಟಿ ಕೊಡ್ಬೋದು. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಟ್ಟಿರ್ತೀನಿ ಸರ್. ಆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರೋ ನಂಬರ್ಗೆ ನಾನು ಫೋನ್ ಮಾಡಿ, ಇಲ್ಲ ಫ್ಯಾಕ್ಟ್ರಿ ವಿಸಿಟ್ ಮಾಡಬೇಕಾ, ನಾನು ಫ್ಯಾಕ್ಟ್ರಿಯಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಫ್ಯಾಕ್ಟ್ರಿ ಅಡ್ರೆಸ್ ಕೊಟ್ಟಿರ್ತೀನಿ, ಅಲ್ಲಿ ಬನ್ನಿ ಭೇಟಿಯಾಗಿ ನೇರವಾಗಿ ಸಿಗೋಣ. ಇಲ್ಲ ಆಗಲ್ವಾ ಅಂತ ಹೇಳಿದ್ರೆ ನೀವೇ ಒಂದು ಫೋನ್ ಮಾಡಿ, ನಿಮ್ಮ ಸೈಟ್ ಲೊಕೇಶನ್ ನಾವೇ ಬರ್ತೀರಿ, ನಮ್ಮ ಟೀಮ್ ಬರುತ್ತೆ, ಇಲ್ಲ ನಾನೇ ಬರ್ತೀನಿ. ಸೈಟಲ್ಲೇ ವಿಸಿಟ್ ಮಾಡಿಬಿಟ್ಟು ಆಮೇಲೆ ನೀವು ಆರ್ಡರ್ಸ್ ಕೊಡ್ಬೋದು ಸರ್.